ಶಂಕರ ಅಂತ ಹೇಳಿ ಸರ್. ನಿಮ್ಮ ಸ್ಕೂಲ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸರ್ ನಮ್ಮದು ಲೆಜೆಂಡ್ ಪಬ್ಲಿಕ್ ಸ್ಕೂಲ್ ನಾವು ಮಾಡಬೇಕಾದ್ರೆ ನಮ್ಮ ಶಿವಕುಮಾರ್ ಸ್ವಾಮೀಜಿಗಳ ಆಶೀರ್ವಾದ, ಆ ಆಶೀರ್ವಾದದಿಂದ ನಾನಿವತ್ತು ಈ ಸಂಸ್ಥೆ ಓಪನ್ ಮಾಡೋಕ್ಕಾಯಿತು. ಅವರು ಆಶೀರ್ವಾದದಿಂದ ಎಲ್ಲ ನಡೀತಾ ಇದೆ ಸುರಕ್ಷಿತವಾಗಿ. ಎಲ್ಲ ನಾವೇನು ಅಂದುಕೊಂಡಿರೋ ಅದೆಲ್ಲ ಆಗ್ತಾಯಿದೆ. ಬಟ್ ನಾವು ಈ ಸಂಸ್ಥೆಯಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗುತ್ತೆ ಅಂತ ಫಸ್ಟ್ ಇಯರ್ ನಾವು ಈ ಫಸ್ಟ್ ಇಯರ್ ಕಾರ್ಯಕ್ರಮನೇ ಇಷ್ಟು ಚೆನ್ನಾಗಿ ನಡೆಸ್ಕೊಂಡಿದ್ದೀರಿ ಅಂತಂದರೆ ಮುಂದಿನ ವರ್ಷ ಭಾಳ ದೊಡ್ಡ ವೇದಿಕೆ ಮಾಡಿ ದೊಡ್ಡ ಜನನೆಲ್ಲ ಸೇರಿಸಿ ನಾವು ಇದು ಮಾಡ್ತೀವಿ. ಆದ ಕಾರಣ ಇವತ್ತು ಈ ಸಂಸ್ಥೆಯಲ್ಲಿ ಬೆಳೆದಂಥ ಮಕ್ಕಳು ಲೆಜೆಂಡ್ಸ್ ಅಂತಂದರೆ ಏನು, ಲೆಜೆಂಡ್ ಅಂದರೆ ಏನು, ಲೆಜೆಂಡ್ಸ್ ಹೆಂಗಿರಬೇಕು, ಆ ಮಕ್ಕಳಿಗೆ ಯಾವ ಥರ ನಾವು ಲೆಜೆಂಡ್ಸ್ ತಯಾರು ಮಾಡಬೇಕು ಅನ್ನೋ ಕಾರ್ಯಕ್ರಮನ ನಾವು ಇಟ್ಕೊಂಡು ಪ್ರತಿಯೊಬ್ಬರಿಗೂ ನಾವು ಲೆಜೆಂಡ್ ರೀತಿಯಲ್ಲೇ ತಯಾರು ಮಾಡಲಿಕ್ಕೆ ಉತ್ತಮರಾಗಿದ್ದೀವಿ. ನಮ್ಮ ಟೀಚರ್ಸು ಒಂದು 5 ಜನ ಇದ್ದಾರೆ. LKG UKG ಪ್ರೀ ನರ್ಸರಿ ಮಕ್ಕಳಿಗೆ 5 ಜನ ಟೀಚರ್ಸ್ ಮಾಡಿದ್ದೀವಿ. ನಮ್ಮಲ್ಲಿ ಇವತ್ತು ಮೊದಲ ಬಾರಿಗೆ 46 ಮಕ್ಕಳು ಅಡ್ಮಿಷನ್ ಆಗಿದೆ. ಆ 46 ಮಕ್ಕಳಿಗೆ ಏನು ಉರಿ ದುಂಬಿಸ್ಬೇಕು, ಅವ್ರಿಗೆ ಯಾವ ಥರ ಟೀಚರು ನಾವು ಕಟ್ಕೊಡ್ಬೇಕು ಅನ್ನೋದನ್ನು ಇಟ್ಕೊಂಡು ಇಷ್ಟೊಂದು ಸಂಸ್ಥೆಗೆ ಲೆಜೆಂಡ್ ಪಬ್ಲಿಕ್ ಸ್ಕೂಲ್ಗೆ ಒಂದು ಹೆಸರು ಮಾಡಬೇಕು ಅನ್ನೋದು ಹೊರಟಿದ್ದೀವಿ. ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಲೆಜೆಂಡ್ ಪಬ್ಲಿಕ್ ಸ್ಕೂಲ್ನ ಪ್ರತಿಯೊಬ್ಬರ ಬಾಯಲ್ಲಿ ಆಗಬೇಕು ಅನ್ನೋದೇ ನನ್ನ ಆಸೆ. ಆ ಆಸೆನ ಈಡೇರಲಿ ಅಂತ ಮಹಾಸ್ವಾಮಿ ಶಿವಕುಮಾರ್ ಸ್ವಾಮೀಜಿಗೆ ಆಶೀರ್ವಾದದಿಂದ ನಿಮ್ಮ ದಾಖಲಾತಿ ಹೇಗಿದೆ ಸರ್ ನಿಮ್ಮ ಸ್ಕೂಲಲ್ಲಿ? ವರ್ಷ ಹೇಗಿರುತ್ತೆ ಅದನ್ನು ಸ್ವಲ್ಪ ಸರ್? ದಾಖಲಾತಿ ಈ ವರ್ಷ ಕಡಿಮೆ ಇದೆ. ಮುಂದಿನ ವರ್ಷ ಒಂದು 300ರಿಂದ 400 ಮಕ್ಕಳು ಸೇರೋ ಎಲ್ಲ ಪೇರೆಂಟ್ಸ್ ಬಂದು ಹೇಳ್ತಾ ಇದ್ದಾರೆ. ಆ ಒಂದು ಕಾರಣದಿಂದ ಒಂದು 300-350 ಮಕ್ಕಳು ನಮಗೆ ಸೇರೋ ಇದೆ ಸರ್, ನಿರೀಕ್ಷೆ ಇದೆ ಸರ್. ಸೌಲಭ್ಯಗಳೇನಿದೆ ಇಲ್ಲಿ ಸರ್? ಸೌಲಭ್ಯಗಳು ಅನ್ನೋದಕ್ಕಿಂತನೂ ಹೆಚ್ಚಾಗಿ ನಾವಿಲ್ಲಿ ಟೀಚ್ ಏನು ಕೊಡ್ತೀರಿ ಆ ಟೀಚೇ ನಮ್ಮನ್ನು ಮುಂದೆ ತೊಗೊಂಡು ಬರ್ತದೆ. ಪ್ರತಿಯೊಂದು ಒಂದು ಲ್ಯಾಬ್ ಇರ್ಬೋದು, ಆಕ್ಟಿವಿಟಿ ಇರ್ಬೋದು, ಕರಾಟೆ ಇರ್ಬೋದು, ಭರತನಾಟ್ಯ ಇರ್ಬೋದು, ಮುಂದಂಥ ಇದರಲ್ಲಿ ಎಲ್ಲ ನಮ್ಮ ಸಂಸ್ಥೆಯಲ್ಲಿ ಸಿಗುತ್ತೆ ಸರ್. ಪ್ರತಿಯೊಬ್ಬರಿಗೂ ನಾವು ಆ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ದೀವಿ ಸರ್. ವಾಹನ ಶಾಲಾ ವಾಹನ ಫ್ರೀಯಾಗಿ ಕೊಟ್ಟಿದ್ದೀರಿ ಈ ವರ್ಷ. ಮುಂದಿನ ವರ್ಷವೂ ನಾವು ಫ್ರೀಯಾಗಿ ಕೊಡ್ತೀವಿ. ಲಿಮಿಟ್ ಸರ್? ಲಿಮಿಟ್ ಏನಿಲ್ಲ ಸರ್, ಎಲ್ರಿಗೂ ಫ್ರೀಯಾಗಿ ಕೊಡ್ತೀವಿ ಸರ್. ನಮಗೆ 10 ಮಕ್ಕಳು 2 ಮಕ್ಕಳು ಸೇರಿರಿ 1 ಮಕ್ಕಳು ಸೇರಿರಿ ವಾಹನ ಈ ವರ್ಷವೂ ಫ್ರೀ ಕೊಡಬೇಕು ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ ಇದೆ. ಮಾಡ್ತೀನಿ ಸರ್. ನನಗೇನು ದುಡ್ಡು ಮಾಡಬೇಕನ್ನೋ ಆಸೆ ಬಂದಿಲ್ಲ. ಜನಕ್ಕೆ ಹೆಸರು ಮಾಡಬೇಕು, ಜನ ಸಂಸ್ಥೆನ ಆಲಿಸ್ಕೊಂಡು ನಾನು ಹಾವಲಹಳ್ಳಿಯಲ್ಲಿ ಮಾಡಬೇಕು ಈ ಬ್ರ್ಯಾಂಚ್ನ ಅಂದ್ಕೊಂಡಿದ್ದು. ನಾವು ಸಣ್ಣ ವಿಲೇಜಲ್ಲಿ ಮಾಡಿದ್ದು ಏನಕ್ಕೆ ಅಂತಂದರೆ ಈ ವಿಲೇಜಿನ ಜನ ಅತಿ ಎತ್ತರಕ್ಕೆ ಬೆಳೆದು ಅತಿ ಎತ್ತರದಲ್ಲಿ ಆ ಮಕ್ಕಳನ್ನ ನೋಡಬೇಕು ಅನ್ನೋದು ನನ್ನ ಕನಸು. ಅದು ಶಿವಕುಮಾರ್ ಸ್ವಾಮೀಜಿಗಳ ಆಶೀರ್ವಾದದಿಂದ ಅದೊಂದು ನಾನು ಮಾಡಿದ್ದೀನಿ. ಅವ್ರ ಆಶೀರ್ವಾದದಂತೆ ನಾನು ನಡ್ಕೊಂಡು ಹೋಗ್ತೀನಿ ಸರ್. ಫೀಸ್ ಇಲ್ಲ ಸರ್, ಎಲ್ಲ ಸಂಸ್ಥೆಗಳಿಗಿಂತನೂ ರೀಸನಬಲ್ಲಾಗಿ ನಮ್ಮ ಫೀಸ್ ಆಗಲಿ, ಫೀಸ್ ಸ್ಟ್ರಕ್ಚರ್ ಆಗಲಿ, ಮತ್ತು ವಾಹನ ಆಗಲಿ ಎಲ್ಲೇ ಇರಬೇಕಂದ್ರೂ ನಾವು ಫ್ರೀಯಾಗಿ ಕೊಡ್ತಾಯಿದ್ದೀವಿ. ಎಲ್ಲ ವರ್ಗದವ್ರು ಅಂತೇನಿಲ್ಲ, ಯಾರೇ ಬರಲಿ ಅವ್ರಿಗೆ ನಾವು ಕಡಿಮೆ ಇದರಲ್ಲಿ ಕೊಡ್ತಾಯಿದ್ವಿ. ಎಲ್ಲ ಶಾಲೆಗಳಲ್ಲಿ 60,000 70,000 ಫೀಸ್ ಇದೆ. ನಮ್ಮಲ್ಲಿ ಕಡಿಮೆ ಫೀಸ್ ತೊಗೊಂಡು ನಾವು ಕಡಿಮೆ ಫೀಸಲ್ಲಿ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಮಾನ್ಯತೆ ಪಡೆದಿರೋದ್ರಿಂದನೇ ನಾವು ಸಂಸ್ಥೆ ಹೋಗಿದ್ದೀವಿ ಸರ್. ಆ ಮಾನ್ಯತೆಗೆ ನಾವು ಸದಾಕಾಲ ಸಿದ್ಧರಿದ್ದಿರ್ತೀವಿ ಸರ್. ಸರ್ಕಾರ ಸೇವೆಗಳಲ್ಲಿ ಆಗಲಿ, ಸರ್ಕಾರದ ಇದಕ್ಕೆ ಆಗಲಿ ದಾಟಿ ಹೋಗಲ್ಲ ಸರ್.